ಬಿಹಾರದ ಜಂಗಿ ಕುಸ್ತಿಯಲ್ಲಿ ಈಗ ಆರ್ಜೆಡಿಯ ತೇಜಸ್ವಿ ಯಾದವ್ ತನ್ನ ಸ್ವಂತ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕಡೆಗೂ ಕೂಡ ಅವರಿಗೆ ಮುನ್ನಡೆ ಸಿಕ್ಕಿದೆ. ತೇಜಸ್ವಿ ಯಾದವ್ ಅವರು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ರು. ಬಿಜೆಪಿಯ ಸತೀಶ್ ಕುಮಾರ್ ಅವರ ವಿರುದ್ಧ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇಷ್ಟು ಹೊತ್ತುವರೆಗೂ ಕೂಡ ಸತೀಶ್ ಕುಮಾರ್ ಅವರು ಮುನ್ನಡೆಯನ್ನು ಸಾಧಿಸಿದ್ರು. ಬಿಹಾರದ ಜಂಗಿ ಕುಸ್ತಿಯಲ್ಲಿ ಆರ್ಜೆಡಿಯ ತೇಜಸ್ವಿ ಯಾದವ್ ಅವರೀಗ ಮತ್ತೆ ಮುನ್ನಡೆಗೆ ಬಂದಿದ್ದಾರೆ. ಆ ಕ್ಷೇತ್ರವನ್ನು ಕೂಡ ಸೋಲ್ತಾರೇನೋ ಅನ್ನುವಂತಹ ರೀತಿಯಾದಂತಹ ಸ್ಥಿತಿಯಲ್ಲಿದ್ದು ಈಗ ರಾಘೋಪುರ ಕ್ಷೇತ್ರದಲ್ಲಿ ತೇಜಸ್ವಿ ಯಾದವ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಯಾಕಂದರೆ ಅದು ಬಹಳ ಸೇಫ್ ಆಗಿರ್ತಕ್ಕಂತಹ ಒಂದು ಕಾನ್ಸ್ಟಿಟ್ಯೂನ್ಸಿ. ಆ ಒಂದು ಲೆಕ್ಕಾಚಾರದಲ್ಲೇ ಲಾಲು ಯಾದವ್ ಅವರು ಆ ಕ್ಷೇತ್ರವನ್ನು ಆಯ್ಕೆ ಕೂಡ ಮಾಡ್ಕೊಂಡಿದ್ರು. ತನ್ನ ಫ್ಯಾಮಿಲಿಯ ಒಂದು ಕ್ಷೇತ್ರದ ರೀತಿಯಲ್ಲಿ ಅದನ್ನು ಆಯ್ಕೆ ಮಾಡ್ಕೊಂಡಿರುತ್ತು ರಾಘೋಪುರ ಕ್ಷೇತ್ರವನ್ನು. ಈಗ ರಾಘೋಪುರ ಕ್ಷೇತ್ರದಲ್ಲಿ ಮತ್ತೆ ಈಗ ಮುನ್ನಡೆಯನ್ನು ಸಾಧಿಸಿದ್ದಾರೆ ಆರ್ಜೆಡಿಯ ತೇಜಸ್ವಿ ಯಾದವ್. ಆದರೆ ಆರ್ಜೆಡಿ ಕೇವಲ 34 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಹೊಂದಿದ್ರೆ ಕಾಂಗ್ರೆಸ್ ಸಿಂಗಲ್ ಡಿಜಿಟ್ಗೆ ಬಂದಿದೆ. ನೋಡಿ, ಕಾಂಗ್ರೆಸ್ಗಿಂತ ಜಾಸ್ತಿ ಗಠಬಂಧನದಲ್ಲಿರುವಂತಹ CPI-ML ಹೆಚ್ಚಿನ ಮುನ್ನಡೆಯನ್ನು ಹೊಂದಿದೆ. CPI-ML 7 ಕ್ಷೇತ್ರದಲ್ಲಿದೆ, ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಹೊಂದಿದೆ. CPI-MLನ ಲೀಡರ್ಗಳು ಅಲ್ಲಿಯ ಸ್ಥಳೀಯ ನಾಯಕರುಗಳು ಮಾತ್ರ ಇದ್ದು. ಕಾಂಗ್ರೆಸ್ನ ಪರವಾಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಇನ್ನು ಕನಯ್ಯ ಕುಮಾರ್, ಈ ರೀತಿಯಾಗಿ ಅನೇಕ ನಾಯಕರುಗಳಲ್ಲಿ ಹೋಗಿದ್ದಾರೆ, ಓಡಾಡಿದ್ದಾರೆ, ಮತ ಕೇಳಿದ್ದಾರೆ. ಆದರೆ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಕಾಂಗ್ರೆಸ್ನದ್ದು ಅಂತಂದರೆ ಕೇವಲ 5 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಹೊಂದಿದ್ದಾರೆ. ಬಿಹಾರದ ಮಟ್ಟಿಗೆ ನಿಜಕ್ಕೂ ನಿಮೋ ಮ್ಯಾಜಿಕ್ ಆಗಿದೆ ಇದು. ಯಾಕಂದರೆ ನಿತೀಶ್ ಮತ್ತು ಮೋದಿ ಮ್ಯಾಜಿಕ್ ಆಗಿರುವಂಥದ್ದು. ಈ ನಿಮೋ ಮ್ಯಾಜಿಕ್ನ ಮುಂದೆ ಸಂಪೂರ್ಣವಾಗಿ ಮಖಾಡೆ ಮಲಗಿ ಹೋಗಿರುವಂಥದ್ದು ಈ ಮಹಾಗಠಬಂಧನ ಕಳೆದ ಬಾರಿ 110 ಸೀಟ್ಗಳನ್ನು ಗಳಿಸಿದ್ರು. ಈ ಬಾರಿ ಅವರು 50 ಸೀಟ್ಗಳನ್ನು ದಾಟಿಸೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿದ್ದಾರೆ. 47 ಸೀಟ್ಗಳಲ್ಲಿ ಸದ್ಯಕ್ಕೆ ಮುನ್ನಡೆಯನ್ನು ಹೊಂದಿರುವಂಥದ್ದು. ಟಿ ಪಿ ಸತೀಶ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಟಿ ಪಿ ಸತೀಶ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ರಿಸಲ್ಟನ್ನು, ಈ ಬಾರಿಯ ರಿಸಲ್ಟನ್ನು? ಬಹುಶಃ ಒಂದು ಏನು ಚುನಾವಣೋತ್ತರ ಸಮೀಕ್ಷೆಗಳು, ಮತಗಟ್ಟೆ ಸಮೀಕ್ಷೆ ಹೇಳ್ತಾ ಇತ್ತು ಭಾಳ ದೊಡ್ಡ ಬಹುಮತ ಸಿಗ್ಬೋದು. ಆದರೂ ಕೂಡ ವಿಶೇಷವಾಗಿ ಮಹಾಗಠಬಂಧನ ಅವ್ರು ಹೇಳಿದ್ರು ಇದೆಲ್ಲವೂ ಕೂಡ ಸಮೀಕ್ಷೆಗಳಷ್ಟೇ, ಅದರಲ್ಲಿ ಏನೇ ಇದ್ರೂ ಕೂಡ ನಾವೇ ಗೆಲ್ತೀವಿ. ಆದರೆ ಆ ಸಮೀಕ್ಷೆಗಳನ್ನು ಮೀರಿದ ರಿಸಲ್ಟ್ ಅಲ್ಲಿ ತೋರಿಸ್ತಾ ಇದೆ. ಇಲ್ಲ, ಎಲ್ಲ ಸಮೀಕ್ಷೆಗಳಲ್ಲಿ NDA ಗೆಲ್ಲುತ್ತೆ ಅಂತಲೇ ಹೇಳ್ತಾ ಇದ್ರು. ಯಾರೂ NDA ಸೋಲುತ್ತೆ ಅನ್ನೋ ಸಮೀಕ್ಷೆ ನಾನು ಇಲ್ಲಿ ತನಕ ನೋಡಿಲ್ಲ. ಹೌದು, ಚುನಾವಣಾ ಪೂರ್ವ ಇರ್ಬೋದು, ಚುನಾವಣೆ ಆದಮೇಲೆ ಬಂದಿರೋ ಎಕ್ಸಿಟ್ ಪೋಲ್ ಇರ್ಬೋದು. ಆದರೆ ಈ ಸ್ಕೇಲ್ ಆಫ್ ವಿಕ್ಟ್ರಿ ಇದೆಯಲ್ಲ, ಹೌದು, ಇದನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಜ. ಸುಮಾರು ಒಂದು 150 ಸ್ಥಾನ ತನಕ ಗೆಲ್ಬೋದು. ಎಷ್ಟು ಅಂದರೆ ಇಲ್ಲಿದ್ರೆ 130, 140 ಗೆಲ್ಬೋದು ಅಂದ್ಕೊಂಡಿದ್ರು. ಮತ್ತು ಎರಡನೇದಾಗಿ ಮಹಾಗಠಬಂಧನಿಗೆ 90ರಿಂದ 100 ಸೀಟ್ ಬರುತ್ತೆ ಅಂತ ಅಂದ್ಕೊಂಡಿದ್ರು. ಅವರಿಗೆ ಅರ್ಧದಷ್ಟು ಸೀಟ್ ಬಂದಿದೆ. ಹಿಂದಿನ ಸಲ ಗೆದ್ದಿದ್ದ ಸೀಟ್ನ ಅರ್ಧಕ್ಕಿಂತ ಕಡಿಮೆ ಬಂದಿದೆ. ಹೌದು, ಕಾಂಗ್ರೆಸ್ನವರಿಗೆ ಬಂದಿರೋ 19 ಸ್ಥಾನ ಬಂದ ಹಿಂದಿನ ಸಲ. ಈ ಸಲ 5-6 ಸ್ಥಾನಕ್ಕೆ ಬಂದು ಇಳಿದಿದೆ ಅವರೀಗ. RJD ಕೂಡ ಅದೇ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಈ ಥರ ಸೋಲಾದರೆ ಸತತವಾಗಿ ಮತ್ತೆ ಅವ್ರಿಗೆ ಭಾಳ ಕಷ್ಟ ಆಗುತ್ತೆ ಪಕ್ಷವನ್ನು ಕಟ್ಟೋದು. ಅಲ್ಲಿ ಕೆಲವು ಜನ ಹೇಳ್ತಾ ಇದ್ದಿದ್ದೇನು ಅಂದರೆ, ಚುನಾವಣೆ ಹತ್ತಿರ ಬಂದಾಗ ಕಾಂಗ್ರೆಸ್ನವರು ಮತ್ತು RJDನವರು ಚುನಾವಣಾ ಪ್ರಚಾರದ ಮೇಲೆ ಫೋಕಸ್ ಮಾಡೋದು ಬಿಟ್ಕೊಂಡು ಒಳಜಗಳ ಮಾಡ್ಕೊಂಡಿದ್ರು, ಯಾರಿಗೆ ಎಷ್ಟು ಸೀಟು ಅದು ಇದು ಅಂತ. ಹೌದು, ಅದು ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ ಅವರಿಗೆ ಅಂತ. ಇನ್ನು ಕೆಲವರು ಹೇಳ್ತಾ ಇದ್ದು, ಕೆಲವು ಟಿಕೆಟ್ಗಳನ್ನೆಲ್ಲ ಮಾರಾಟ ಮಾಡ್ಕೊಂಡಿದ್ರು ಅನ್ನೋ ಕೂಡ ಆಪಾದನೆ ಕೂಡ ಬಂದಿದೆ ಅವ್ರ ಮೇಲೆ. ಈಗ ಸೋತು ಹೋಗಿರೋದ್ರಿಂದ ಈಗ ಪೋಸ್ಟ್ ಮಾರ್ಟಮ್ ನಡೀತಾ ಇರೋದ್ರಿಂದ ಇಂಥವೆಲ್ಲ ಹೊರಗಡೆ ಬರುತ್ತೆ. ಮೊದಲು ಇವ್ಯಾವುದು ಬರ್ತಾ ಇರಲಿಲ್ಲ, ಅದೊಂದು ಕಾರಣ. ಇನ್ನೊಂದು, ಇದು ಹ್ಯೂಜ್ ವಿನ್ ಫಾರ್ ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಅವರೀಗ ಬೋತ್ ಕಿಂಗ್ ಆ್ಯಂಡ್ ಕಿಂಗ್ ಮೇಕರ್. ನಿತೀಶ್ ಕುಮಾರ್ ಅವರೇ ಚೀಫ್ ಮಿನಿಸ್ಟರ್ ಆಗ್ತಾರೆ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಿತೀಶ್ ಕುಮಾರ್ ಅವರೆಲ್ಲ ಅವರೇ ಡಿಸೈಡ್ ಮಾಡಬೇಕು ಮುಂದೆ ಯಾರು ಅಂತ, ಬೇರೆ ಯಾರಿಗೂ ಅಧಿಕಾರ ಬರೋಕ್ಕೆ ಸಾಧ್ಯ ಇಲ್ಲ. ನಿತೀಶ್ ಕುಮಾರ್ ಅವ್ರ ಕೈನಲ್ಲಿ ಈ ಕೀ ಬಂದಿದೆ. ಮೂರನೇದಾಗಿ 10,000 ರೂಪಾಯಿಯನ್ನು ವೋಟರ್ಸ್ಗಳಿಗೆ ಎಲೆಕ್ಷನ್ ಹತ್ತಿರದಲ್ಲಿ ಕೊಟ್ಟಿದ್ದು, ಅದು ಕೂಡ ಸಾಕಷ್ಟು ಪರಿಣಾಮ ಬೀರದಂಗೆ ಕಾಣ್ತಾ ಇದೆ. ಯಾಕೆ ಅಂದರೆ ಹೆಂಗಸರಿಗೆ ಅದು ಬಂದಿರೋದ್ರಿಂದ. ಬಿಹಾರ ಅಂತ ರಾಜ್ಯದಲ್ಲಿ ಇದು ಭಾರಿ ದೊಡ್ಡ ಮೊತ್ತ. ಇವನ್ ಕರ್ನಾಟಕದಲ್ಲೂ ಕೂಡ ಅಂಥದ್ದನ್ನು ಕೊಟ್ಟರೆ ಚುನಾವಣೆ ಸಮಯದಲ್ಲಿ ಹೆಚ್ಚು ಕಡಿಮೆ ಆದರೂ ಆಗ್ಬೋದು. ಆ ರೀತಿ ಅದೊಂದು ಕಾರಣ. ಆದರೆ ನಿತೀಶ್ ಅವ್ರನ್ನ ಸೋಲಿಸಲಿಕ್ಕೆ ಬಿಹಾರದ ಮತದಾರರಿಗೆ ಬಲವಾದ ಕಾರಣ ಯಾವುದೂ ಇರಲಿಲ್ಲ. ಯಾಕೆಂದರೆ ನಿತೀಶ್ ಭಾಳ ಎಫೆಕ್ಟಿವ್ ಅಲ್ಲದೆ ಇದ್ದಿರಬಹುದು, ಆದರೆ ಎನಿ ಡೇ ಬೆಟರ್ ದ್ಯಾನ್ ಲಾಲು ಅನ್ನೋ ತೀರ್ಮಾನಕ್ಕೆ ಜನ ಬಂದುಬಿಟ್ಟಿದ್ರು. ಆದ್ದರಿಂದ ಇವರೇ ಒಳ್ಳೆಯವರು ಅಂತ, ಅವರಿಂದ ಯಾರಿಗೂ ಕೆಡಕಾಗಲ್ಲ ಅಂತ. ಮತ್ತು 15 ವರ್ಷ ಲಾಲು ಮತ್ತು ಅವ್ರ ಕುಟುಂಬದವರು ಮಾಡಿರೋ ದುರಾಚಾರವನ್ನು ಮರಿಲಿಕ್ಕೆ ಬಿಹಾರಿ ಜನರಿಗೆ ಭಾಳ ಕಷ್ಟ ಇದೆ, ಮುಖ್ಯವಾಗಿ ಹೆಂಗಸರಿಗೆ ಮತ್ತು ಹಳ್ಳಿ ಜನರು, ಈ ಪಟ್ಟಣದ ಜನರುಗಳಿಗೆ. ಆದ್ದರಿಂದ ಬಹುಶಃ ಅವ್ರು ಯಾರೂ ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಇದು ಚುನಾವಣೆ ಒಂದು 2-3 ತಿಂಗಳಿದ್ದಾಗ ನಾನು ಇಲ್ಲಿ ಬೆಂಗಳೂರಿನಲ್ಲಿರೋ ಬಿಹಾರಿಗಳ ಹತ್ರ ಮಾತಾಡ್ತಾ ಇದ್ದಾಗ ಅವರೆಲ್ಲ ಬಡವರು ಮತ್ತು ಇಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ ಅಂತ ಕೆಲಸಕ್ಕೆ ಬಂದವರು ಮತ್ತು ಭಾಳಷ್ಟು ಜನ ಕೆಳಜಾತಿಯವರು ಬಂದಿದ್ದರು. ಅವರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದರು. ಈಗ ನಿತೀಶ್ ಕುಮಾರಿಂದ ಯಾರಿಗೂ ತೊಂದರೆ ಇಲ್ಲ, ಮತ್ತು ಲಾಲು ಮಾಡಿರೋ ದುರಾಚಾರ ನೆನಪು ಮಾಡಿಕೊಂಡ್ರೆ ಮತ್ತೆ ಅವ್ರು ವಾಪಸ್ ಅಧಿಕಾರಕ್ಕೆ ಬಂದರೆ ಮಾಡಲ್ಲ ಅಂತೇನು ಗ್ಯಾರಂಟಿ ಅಂತ. ಅದು ಕೂಡ ಒಂದು ಕಾರಣ ಆಗಿದ್ದಿರ್ಬೋದು. ಇನ್ನೊಂದು, ಕೇಂದ್ರದಲ್ಲಿ BJPದೇ ಸರ್ಕಾರ ಇದೆ ಮತ್ತು ಅವರು ಅಭಿವೃದ್ಧಿಗೆ ಸಾಕಷ್ಟು ಹಣ ಕೊಡ್ತೀವಿ ಅಂತಲೇ ಹೇಳಿದ್ದಾರೆ. ಅಂಥ ಸಂದರ್ಭದಲ್ಲಿ ವಿರುದ್ಧ ಓಟ್ ಹಾಕಿ ಲಾಭ ಏನಿದೆ ಅವರಿಗೆ, ಅದು ಒಂದು ಕಾರಣ ಇದ್ದಿರ್ಬೋದು. ಈ ಕಾಂಗ್ರೆಸ್ನವರು ಬಿಹಾರದ ರಿಸಲ್ಟ್ಗಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಒಂದು ಕುತೂಹಲ ಇದೆ. ಅದೇನು ಅಂತ ಹೇಳಿದ್ರೆ,
ಬಿಹಾರದ ಫಲಿತಾಂಶ ನಂತರ ಕರ್ನಾಟಕದ ರಾಜಕಾರಣದಲ್ಲಿ ಏನೋ ಒಂದು ಆಗತ್ತೇನೋ ಅನ್ನೋಂಥರ ಬಗ್ಗೆ ಚರ್ಚೆಗಳು ನಡೀತಾನೆ ಇದೆ. ಅದು ಕಾಂಗ್ರೆಸ್ನ ವಿಚಾರದಲ್ಲಿ ನಡೀತಿದೆ, BJP ವಿಚಾರದಲ್ಲಿ ನಡೀತಿದೆ, ವಿಶೇಷವಾಗಿ ಕಾಂಗ್ರೆಸ್ನ ವಿಚಾರದಲ್ಲಿ ನಡೀತಿದೆ. ನಿಜಕ್ಕೂ ಅಂಥ ಪರಿಣಾಮ ಆಗತ್ತಾ, ಅಂಥ ಪರಿಣಾಮ ಬೀರುವ ಲಕ್ಷಣಗಳು ಇದಾವೆ ಅಂತ ಅನಿಸುತ್ತೆ? ಈ ರಿಸಲ್ಟ್ ಕಾಂಗ್ರೆಸ್ನ ಯಾವ ಒತ್ತಡದ ಸ್ಥಿತಿಯಲ್ಲಿ ತಂದು ನಿಲ್ಲಿಸುತ್ತೆ ಅಂತೇಳಿ? ಈಗ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು, ನವೆಂಬರ್ ಕರೆಕ್ಟ್ 14ನೇ ತಾರೀಕು, ಅರ್ಧ ತಿಂಗಳಾಯಿತು. ಹೌದು. ಇನ್ನು 16 ದಿನದಲ್ಲಿ ಏನಾದ್ರು ತೀರ್ಮಾನ ಆಗಬೇಕು ಕ್ರಾಂತಿ ಆಗುತ್ತಾ ಇಲ್ವಾ ಅಂತ. ಹೌದು. ಈಗಿನ ಪರಿಸ್ಥಿತಿ ನೋಡಿದ್ರೆ ಸಿದ್ದರಾಮಯ್ಯನವ್ರನ್ನ ತೆಗೆದುಹಾಕೋದು ಕಷ್ಟ. ಬಿಹಾರದಲ್ಲಿ ಒಂದು ವೇಳೆ ಗೆದ್ದಿದ್ದರೆ ಸಿದ್ದರಾಮಯ್ಯನವ್ರನ್ನ ತೆಗಿಯೋಕ್ಕೆ ಸುಲಭ ಆಗಿರೋದು ಅವರಿಗೆ. ಈಗ ಇಷ್ಟು ಹೀನವಾಗಿ ಸೋತಿರೋದ್ರಿಂದ ಸಿದ್ದರಾಮಯ್ಯನವ್ರನ್ನ ತೆಗೆದು DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದು ಭಾಳ ಕಷ್ಟ ಆಗುತ್ತೆ ಅವರಿಗೆ. ಈಗ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೋದರೆ ಸಿದ್ದರಾಮಯ್ಯನವರು ಒಪ್ಪಿಕೊಂಡು ಅವರಾಗೆ ಬಿಟ್ಕೊಟ್ರೆ ಬೇರೆ ವಿಷಯ. ಇಲ್ಲದೇ ಇದ್ದರೆ ಒತ್ತಾಯಪೂರ್ವಕ ಇಳಿಸೋದೆಲ್ಲ ಭಾಳ ಕಷ್ಟ ಈಗಿನ ಪರಿಸ್ಥಿತಿನಲ್ಲಿ. ಆದ್ದರಿಂದ ಕರ್ನಾಟಕದಲ್ಲಿ ಅದು ನನಗಂತೂ ತುಂಬ ಕಷ್ಟ ಅನಿಸುತ್ತೆ. ಎಲ್ಲ ಒಂದು ಕಾಂಗ್ರೆಸ್ನವ್ರಿಗೆ ಈ ಥರ ಸೋಲಾಗಿರೋದ್ರಿಂದ ಸುಧಾರಿಸ್ಕೊಳ್ಳೋಕ್ಕೆ ಅವರಿಗೆ ಒಂದು 2-3 ತಿಂಗಳು ಬೇಕು ಈ ಕರ್ನಾಟಕದ ವಿಷಯ ಎಲ್ಲ ಗಮನ ಹರಿಸೋಕ್ಕೆ, ಮಾತಾಡೋಕ್ಕೆ. ಆದ್ದರಿಂದ ಅಲ್ಲಿ ತನಕ ಏನೂ ಆಗಲ್ಲ, ಅವ್ರು ಸೇಫ್ ಆಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೊಂದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚು ಕಡಿಮೆ 2/3 ಬಹುಮತ ಇದೆ. ಹೌದು. 140 ಸೀಟ್ ಇದೆ. ಆದ್ದರಿಂದ ಡಿಫೆಕ್ಷನೆಲ್ಲ ಮಾಡಿ ಸರ್ಕಾರ ಬಿದ್ದು ಬೇರೆ ಸರ್ಕಾರ ಬರುತ್ತೆ ಅಂತ ನನಗೇನು ಅನಿಸಲ್ಲ, ಸಾಧ್ಯವೂ ಇಲ್ಲ. ಬಹುಶಃ ಇನ್ನೂ 2.5 ವರ್ಷ ಇವರೇ ಇದ್ದಿರ್ಬೋದು ಇದೇ ರೀತಿ ಕಚ್ಚಾಡ ಒಳಜಗಳಗಳನ್ನು ಮಾಡಿಕೊಂಡು. ಆದರೆ ಸರ್ಕಾರ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ನನಗೇನು ಅನಿಸಲ್ಲ. ಅದ್ರ ಬಗ್ಗೆ ಪ್ರಯತ್ನಗಳು ಕೂಡ ಕ್ಷೀಣ ಆಗುವುದು ಸ್ವಲ್ಪ ದಿನ, ಆಮೇಲೆ ನೋಡೋಣ ಅಂತ. ಈ ಮಂತ್ರಿಮಂಡಲ ಪುನರಚನೆ ಅಂತಿತ್ತು. ಈಗ ಡೆಲ್ಲಿಗೆ ಹೋದವರಿಗೆ ಬಾಗಿಲು ತೆಗೆಯೋದು ಸ್ವಲ್ಪ ಕಷ್ಟ ಇದೆ ಎಂದು ಕಾಣುತ್ತೆ. ರಾಷ್ಟ್ರೀಯ ನಾಯಕರುಗಳು ಅವ್ರು ಬಹಳ ಬೇಜಾರಲ್ಲಿದ್ದಾರೆ. ಈಗಿನ ಮೂಡಲ್ಲಿ ಸುಧಾರಿಸಿಕೊಳ್ಬೇಕು. ಇನ್ನೊಂದು, ಈ ಮಂತ್ರಿಮಂಡಲ ಪುನರಚನೆಯಾಗಿ ನಮ್ಮ ಖಾತೆ ಹೋಗುತ್ತೆ, ನಮ್ಮ ಮಂತ್ರಿ ಸ್ಥಾನ ಹೋಗುತ್ತೆ ಅಂತ ಬೇಜಾರು ಮಾಡ್ಕೊಂಡಿದ್ರಲ್ಲ, ಅವರನ್ನು ಸ್ವಲ್ಪ ಒಳಗಿನೊಳಗೆ ಖುಷಿಯಾಗಿರ್ಬೋದು. ಸದ್ಯ ಅಂತೂ ಬಚಾವಾಗಿದ್ದೀವಿ, ಏನೂ ಆಗಲ್ಲ, ಹೀಗೆ ಇರ್ತೀವಿ ಅನ್ನೋ ಮಟ್ಟಕ್ಕೆ ಅವರು ಬಂದಿರ್ಬೋದು. ಆದ್ದರಿಂದ ನನಗನ್ಸೋದು ಕರ್ನಾಟಕದಲ್ಲಿ ಬಹುಶಃ ಏನೂ ಆಗಲ್ಲ ಅನಿಸುತ್ತೆ. ಅವರು ನಿಮ್ಗೇನು ಅನಿಸುತ್ತೆ? ನನಗೂ ಹೆಚ್ಚು ಕಡಿಮೆ ಅದೇ ಫೀಲಿಂಗ್ ಇದೆ. ಮತ್ತು ಇನ್ನೊಂದು ಮುಖ್ಯ ಅಂಶ ಅಂದರೆ ಬಿಹಾರದ ಎಲೆಕ್ಷನಲ್ಲಿ ಎಂಟೈರ್ ಕ್ಯಾಂಪೇನ್ ಒಂದು ಫೋಕಸ್ಡ್ ಆದ ಒಂದು ಅಂಶ ಅಂದರೆ ಅದು ಬ್ಯಾಕ್ವರ್ಡ್ ಕ್ಲಾಸ್, OBC ಮತ್ತು ಬೇರೆ ಹಿಂದುಳಿದ ವರ್ಗಗಳು. ಸೊ ಇಂಥ ಒಂದು ಸಿಚುವೇಶನಲ್ಲಿ ನೀವು ಒಬ್ಬ ಹಿಂದುಳಿದ ನಾಯಕನನ್ನು ತೆಗೆಯೋದಕ್ಕೆ ತಯಾರಿದ್ದೀರಾ? ಆಮೇಲೆ ಕಾಂಗ್ರೆಸ್ ಯಾವ ಥರದ ಅದಕ್ಕೆ ಆನ್ಸರ್ ಕೊಡಬೇಕಾಗತ್ತೆ? ಕಾಂಗ್ರೆಸ್ಗೆ ಆನ್ಸರ್ ಕೊಡೋ ಶಕ್ತಿ ಇದೆಯಾ? ಇವೆಲ್ಲ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಹಾಗಾಗಿ ಐ ಥಿಂಕ್ ಅಟ್ಲೀಸ್ಟ್ ಈ ಸದ್ಯದ ಮಟ್ಟಿಗೆ ನೋಡಿದರೆ ಸಿದ್ದರಾಮಯ್ಯ ಸೇಫ್ ಆಗಿದ್ದಾರೆ ಅನಿಸುತ್ತೆ. ಆದರೆ ಒಂದು, ಈಗ ಶಿವಕುಮಾರ್ ಒಂದರ ಕ್ಯಾಂಪೇನನ್ನೇ ನಡೆಸ್ತಾ ಇದ್ರು ಚೇಂಜ್ ಆಗಬೇಕು ಅಂತ. ಇದಕ್ಕೆ ಹೈಕಮಾಂಡ್ ಒಂದು ಉತ್ತರ ಬಹುಶಃ ಕೊಡಬೇಕಾಗತ್ತೆ. ಉತ್ತರದಾಯಿತ್ವ ಅದು ಆಗಬೇಕು. ಒಂದು ಕ್ಲಾರಿಟಿ ತೊಗೊಂಡು ಬನ್ನಿ ಕರ್ನಾಟಕದ ಬಗ್ಗೆ. ನೀವು ಒಂದೇ ಇವ್ರನ್ನ ಕಂಟಿನ್ಯೂ ಮಾಡಿ, ಇಲ್ಲ ಇವ್ರನ್ನ ಚೇಂಜ್ ಮಾಡಬೇಕು ಅಥವಾ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿಯ ಕ್ಲಾರಿಟಿ ಹೈಕಮಾಂಡಿಂದ ಬಹುಶಃ ಬರಬೇಕು. ಆಡಳಿತ ಯಂತ್ರದ ಮೇಲೆ ಪರಿಣಾಮ ಬೀಳುತ್ತೆ. ಅಧಿಕಾರಿಗಳಿಗೆ ಇವರು ನಾಳೆ ಹೋಗ್ತಾರಂತೆ, ಅವರು ನಾಳೆ ಬರ್ತಾರಂತೆ ಅನ್ನುವಂಥ ರೀತಿಯಾದಂತಹ ಚರ್ಚೆಗಳಲ್ಲಿ ಆ ಮನಸ್ಥಿತಿಯಲ್ಲಿ ಇರ್ತಾರೆ ಅಂತ. ಒಂದು ಯಡಿಯೂರಪ್ಪ ಸರ್ಕಾರ ಆಗಿ ಆಯ್ತು. ಹೌದು. ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಹೌದು. 2 ವರ್ಷ ಅವರಿದ್ರು. ಹೌದು. ಯಡಿಯೂರಪ್ಪನವರು ಕೊನೆಯ 1 ವರ್ಷದಲ್ಲಿ ನಾಳೆ ತೆಗಿತಾರೆ, ನಾಡಿದ್ದು ತೆಗಿತಾರೆ ಅಂತ ಹೇಳ್ಕೊಂಡು ಹೌದು ಅವರ ಪಕ್ಷದ ಶಾಸಕರೇ ಅವ್ರು ಯಾರಿಗೂ ಮರ್ಯಾದೆ ಕೊಡ್ತಾ ಇರಲಿಲ್ಲ, ಮಂತ್ರಿಗಳು ಮರ್ಯಾದೆ ಕೊಡ್ತಾ ಇರಲಿಲ್ಲ, ಅಧಿಕಾರಿಗಳು ಕೇರೆ ಮಾಡ್ತಾ ಇರಲಿಲ್ಲ. ಹಾಗೆ 1 ವರ್ಷ ತಿಳ್ಕೊಂಡು ಹೋಗಿ ಕೊನೆಗೆ ಒಂದಿನ ಅವ್ರನ್ನ ತೆಗೆದಾಕಿ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಹೌದು. ಬೊಮ್ಮಾಯಿ ಮುಖ್ಯಮಂತ್ರಿ ಆದಮೇಲೆ ನೆಕ್ಸ್ಟ್ ಚುನಾವಣೆಯಲ್ಲಿ ಇವ್ರು CM ಕ್ಯಾಂಡಿಡೇಟ್ ಅಲ್ಲ, ಮುಂದೆ ಯಾರನ್ನೋ ನೋಡ್ತೀವಿ ಅಂತ ಹೇಳ್ಕೊಂಡು ಅವ್ರನ್ನೂ ಹಾಗೆ ನಡೆಸ್ಕೊಂಡು ಚುನಾವಣೆಯಲ್ಲಿ ಹೀನಾಯವಾಗಿ ಸೋತರು. ಕಾಂಗ್ರೆಸ್ಗೂ ಅದೇ ಪರಿಸ್ಥಿತಿ ಬರುತ್ತೆ. ಇವ್ರು ಹೀಗೆ ಇದ್ರು. ಈಗಿನ ಪರಿಸ್ಥಿತಿ ಹೇಗಿದ್ರೆ ಯಡಿಯೂರಪ್ಪನವರು ಯಾವ ರೀತಿ ಸರ್ಕಾರ ಇತ್ತು ಅದೇ ಪರಿಸ್ಥಿತಿ ಬಂದಿದೆ ಈಗ. ಅಧಿಕಾರಿಗಳು ಯಾರನ್ನಾರು ನೀವು ಭೇಟಿ ಆದರೆ ನೀವು ಭೇಟಿ ಆಗ್ತಾ ಇರ್ತೀರಿ, ಪ್ರೈವೇಟ್ ನಿಮ್ಮ ಹತ್ರನೇ ಕೇಳ್ತಾರೆ ಏನಾದ್ರು ಚೇಂಜ್ ಆಗುತ್ತಾ ಅಂತ. ಹೌದು. ಈ ಪರಿಸ್ಥಿತಿ ಬಂದಿದೆ ಅಂದರೆ ಅವರಿಗೆ ಯಾವುದ್ರ ಬಗ್ಗೆನೂ ಕಾನ್ಫಿಡೆನ್ಸ್ ಇಲ್ಲ ಅಂತ ಅರ್ಥ ತಾನೆ. ಹೌದು. ಈ ಶಾಸಕರುಗಳು ಕೇಳ್ತಾರೆ, ಮಂತ್ರಿಗಳು ಕೇಳ್ತಾರೆ ಏನಾದ್ರು ಬದಲಾವಣೆ ಆಗುತ್ತೆ ಅಂತ. ಅಂದರೆ ಅವರಿಗೆ ಗ್ಯಾರಂಟಿ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಏನು ನಡೆಯುತ್ತೆ? ಎಷ್ಟೋ ಯೋಜನೆಗಳನ್ನು ಮಾಡಲಿಕ್ಕೆ ಮಂತ್ರಿಗಳು ಹೆದರ್ತಾ ಇದ್ದಾರೆ. ಯಾಕೆಂದರೆ ಮುಂದೆ ಅವ್ರಿಗೆ ಕಂಟಿನ್ಯೂ ಆಗದೆ ಇರ್ಬೋದು, ಇನ್ನೇನೋ ಆಗ್ಬೋದು ಅಂತ. ಸರ್ಕಾರಿ ಕಾಂಟ್ರಾಕ್ಟ್ಗಳನ್ನು ಕರೆದ್ರೆ ಯಾರು ತೊಗೊಳಕ್ಕೆ ಬರ್ತಾ ಇಲ್ಲ ಗೊತ್ತಾ, ನಾಳೆ ಇವ್ರು ಇರ್ತಾರೆ ಅಂತ ಗ್ಯಾರಂಟಿ ಅಂತ. ಈ ಪರಿಸ್ಥಿತಿ ಒಳ್ಳೇದಲ್ಲ. ಮತ್ತು ಅಡ್ಮಿನಿಸ್ಟ್ರೇಷನ್ ಪೂರ್ತಿ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಅರುಣ್ ಅವ್ರು ಹೇಳಿದಾಗೆ ಹೈಕಮಾಂಡ್ ಅವರು ಸ್ಪಷ್ಟವಾಗಿ ಹೇಳಬೇಕು, ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೆ, ಯಾವುದೇ ಚೇಂಜ್ ಇಲ್ಲ ಅಂತ. ಇಲ್ಲ ಚೇಂಜ್ ಮಾಡ್ತೀವಿ ಅಂತ ಹೇಳ್ಬೋದು. ಹೌದು. ಮತ್ತು ಇನ್ನೊಂದೇನೆಂದರೆ, ಈ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬಂತು ಅವತ್ತಿಂದ ಇವತ್ತಿನವರೆಗೂ ನಾವು ನೋಡ್ತಾ ಇದ್ದೀವಿ, ಒಬ್ಬರಲ್ಲ ಒಬ್ರು ಒಂದೊಂದು ಸ್ಟೇಟ್ಮೆಂಟು. ಈ ಸರ್ಕಾರ ಇರುತ್ತೆ, ಇವರು ಹೋಗುತ್ತೆ, ಇವರು ಚೀಫ್ ಮಿನಿಸ್ಟರ್ ಆಗ್ತಾರೆ, ಇಲ್ಲ ಇವರು ದಲಿತರಾಗಬೇಕು. ಇದು ಎಷ್ಟು ದಿನ ಅಂತ ನಾವು ನೋಡಬೇಕು. ನಾನು ಒಬ್ಬ ಮತದಾರ ಈ ರಾಜ್ಯದ್ದು. ಆದರೆ ನನಗೆ ನೀವು ಮಾಡ್ತಿರೋ ಇದು ಅವಮಾನ. ದಿನ ಬೆಳಗಾದರೆ ನೀವು ಮುಖ್ಯಮಂತ್ರಿ ಚೇಂಜ್ ಮಾಡಬೇಕು, ಸರ್ಕಾರ ಹೋಗುತ್ತೆ, ಇನ್ನೊಬ್ಬರು ಬರ್ತಾರೆ. ದಯವಿಟ್ಟು ಇದಕ್ಕೊಂದು ಕ್ಲಾರಿಟಿ ತೊಗೊಂಡು ಬನ್ನಿ. ಅದು ಐ ಥಿಂಕ್ ಇಟ್ಸ್ ಇನ್ಕಂಬೆಂಟ್ ಆನ್ ದಿ ಹೈಕಮಾಂಡ್ ಟು ಸೇ ಕ್ಲಿಯರ್ಲಿ ಇವ್ರು ಇರ್ತಾರಾ ಅಥವಾ ಇರಲ್ವಾ. ಇರೋದಾದರೆ ಖಂಡಿತ ಸರಿಯಾಗಿ ಆಡಳಿತ ನಡ್ಸ್ಕೊಂಡು ಹೋಗಲಿ ಅಂತ ಒಂದು ಡೈರೆಕ್ಷನ್ ಕೊಡಲಿ. ಅಥವಾ ಶಿವಕುಮಾರ್ಗೆ ಹೇಳಿ, ನೋ ದೆರ್ ಇಸ್ ನೋ ಚೇಂಜ್, ನೀವು ಇವ್ರ ಜೊತೆ ಕೋಪರೇಟ್ ಮಾಡಿ ಚೆನ್ನಾಗಿ ಆಡಳಿತ ನಡೆಸಿ. ಅಥವಾ ಸಿದ್ದರಾಮಯ್ಯಗೆ ಹೇಳಿ,
ಇಲ್ಲ ನೀವೇ ಮುಖ್ಯಮಂತ್ರಿ 5 ವರ್ಷ ಕಂಪ್ಲೀಟ್ ಆಗೋವರೆಗೂ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್. ಇದು ಈ ಥರ ಖಂಡಿತ ನಡೆಯೋಕ್ಕೆ ಸಾಧ್ಯ ಇಲ್ಲ. ನಡೆದ್ರೆ ಅಲ್ಲಿ ಬಿಹಾರದಲ್ಲಿ ಏನಾಯಿತು, ಬಹುಶಃ ಅದೇ ಅವಸ್ಥೆ ನಿಮಗೆ ಆಗುತ್ತೆ. ಈಗ ಬಿಹಾರದಲ್ಲಿ ನೋಡಿ, ಅದು ರಿಪೀಟ್ ಆಗ್ತಾ ಬಂದಿರುವಂತಹ ಸರ್ಕಾರ. ಯಾಕಂದರೆ ನಿತೀಶ್ ಅವರು ಬದಲಾವಣೆಗಳನ್ನು ಮಾಡಿರ್ಬೋದು, ಅವರು ಕೇವಲ ಅದನ್ನು ಟೆಸ್ಟ್ ರೀತಿಯಲ್ಲಿ ಗೆದ್ದ ನಂತರ ಮಾತ್ರ ಅವರು ಬದಲಾವಣೆ ಮಾಡಿಲ್ಲ, ಚುನಾವಣೆಗೂ ಕೂಡ ಬದಲಾವಣೆಯ ಮೈತ್ರಿ ಜೊತೆಗೆ ಹೋಗಿದ್ದಾರೆ, ಆಗಲೂ ಗೆದ್ದು ಬಂದಿದ್ದಾರೆ. ಆ ಇತಿಹಾಸವು ಕೂಡ ಇದೆ. ಹಾಗಾಗಿ ಅವ್ರಿಗೆ ಎವ್ರಿ ರೈಟ್, ಒಂದು ರೀತಿಯಲ್ಲಿ ಅವ್ರಿಗೆ ಅಲ್ಲಿನ ಜನ ಒಂದು ಅಧಿಕಾರ ಕೊಟ್ಟಿದ್ದಾರೆ, ನೀವೇ ಚಾಯ್ಸ್ ಮಾಡ್ಕೊಳ್ರಪ್ಪ ಯಾರ ಜೊತೆ ಹೋಗಿ. ಅವರೇ ಒಂಥರ ಕಿಂಗ್ ಅಂಡ್ ಕಿಂಗ್ ಮೇಕರ್. ಹೌದು, ಕಿಂಗ್ ಅಂಡ್ ಕಿಂಗ್. ಬಿಹಾರದ ಜನರದ್ದು ಏನು ಅಂದ್ರೆ, ಹೌದು, ನೀವೇ ಡಿಸೈಡ್ ಮಾಡಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ, ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ. ಹೌದು, ಬಿಹಾರದ ಒಂದು ಸೆಕ್ಷನ್ ಜನರಿಗೆ ನಿತೀಶ್ ಮೇಲೆ ಬಹಳ ವಿಶ್ವಾಸ ಇದೆ. ಹೌದು, ಅವರನ್ನು ತೆಗಿಯೋಕೆ ಅವ್ರಿಗೆ ಇಷ್ಟ ಇಲ್ಲ. ಅವ್ರ ಆರೋಗ್ಯ ಸರಿ ಇರಲಿ ಬಿಡಲಿ, ಅವರೇ ಕಂಟಿನ್ಯೂ ಆಗಬೇಕು, ಇವರೇ ಒಳ್ಳೆಯವರು ಅಂತ. ಇನ್ನೊಂದು ಜನರದ್ದು ಏನು ಅಂದರೆ, ಇವರು RJDಯನ್ನು ಕಂಟ್ರೋಲ್ ಇಡ್ತಾರೆ, BJPಯನ್ನು ಕಂಟ್ರೋಲ್ ಇಡ್ತಾರೆ. ಆದ್ದರಿಂದ ಅವರೇ ಇರಲಿ ಅಂತ. ಎರಡನ್ನೂ ಕಂಟ್ರೋಲ್ ಮಾಡೋ ಸಾಮರ್ಥ್ಯ ಇವ್ರ ಕೈನಲ್ಲಿದೆ. ಅದಕ್ಕೆ ಇವರೇ ಕಂಟಿನ್ಯೂ ಆಗಲಿ. ಈಗಿನ ಪರಿಸ್ಥಿತಿ ನೋಡಿದ್ರೆ ಬಹುಶಃ ಅವ್ರು ಇಷ್ಟ ಬರೋ ತನಕ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಈಗ ಅವ್ರನ್ನ ಚುನಾವಣೆ ಒಂದು 2 ತಿಂಗಳಿದ್ದಾಗ ಬಹುಶಃ ಅವ್ರನ್ನ ತೆಗೆದು ಬೇರೆಯವ್ರನ್ನ ಮಾಡಬೇಕು ಅನ್ನೋ ಮಾತುಕತೆ ನಡೀತಾ ಇತ್ತು. ಆಮೇಲೆ ಗೊತ್ತಾಯ್ತು ಅವರಿಗೆ ನಿತೀಶ್ ಅವ್ರನ್ನ ಬಿಟ್ಟರೆ ಆಗಲ್ಲ ಅಂತ. BJPನವ್ರು ಕೂಡ ಆಮೇಲೆ ಸರಿ ಅಂತ ಸುಮ್ಮನಾದರು, ಹೌದು, ಅವರೇ ಮುಖ್ಯಮಂತ್ರಿ ಅಂತ. ಈಗಂತೂ ಮಾಡೋದು ಅನಿವಾರ್ಯ, ಅವ್ರು ಆಗೇ ಆಗ್ತಾರೆ, ಅವ್ರು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಬಹುಶಃ ಉಪಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಅವರೇ ಡಿಸೈಡ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಯಾಕೆಂದರೆ ಅವ್ರ ಕೈನಲ್ಲೇ ಎಲ್ಲವೂ ಇರೋದು. ಈಗ